ಸಿಎಂ ಡಿಸಿಎಂ ಪಟ್ಟದಾಟದಲ್ಲಿ ಹೈಕಮಾಂಡ್ ಸದ್ಯ ನಿರ್ಧಾರ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಸದ್ಯದಲ್ಲೇ ಸೋನಿಯಾ, ರಾಹುಲ್ ಮತ್ತು ನಾನ್ ಸೇರಿ ನಿರ್ಧಾರ ಮಾಡ್ತೀವಿ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಖರ್ಗೆ ಹೆಸರನ್ನೇ ತೇಲಿಬಿಟ್ಟಿದ್ದ ಪರಮೇಶ್ವರ್ ಇದೀಗ ನಾನು ಹಾದಿ ಬೀದಿಯಲ್ಲಿ ಸುಮ್ಮನೆ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕೆಲವರು ಕಣ್ಣಿಟ್ಟು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಬದಲಾವಣೆಯ ಚೆಂಡು. ರಾಜ್ಯದಲ್ಲಿ ತಿಂಡಿ ಊಟ ಹೆಸರಲ್ಲಿ ತೆರೆಮರೆಯ ತಂತ್ರ, ಸೀಕ್ರೆಟ್ ಮೀಟಿಂಗ್. ರಾಜ್ಯ ರಾಜಕಾರಣದಲ್ಲಿ ತೆರೆಮರೆಯ ತಂತ್ರ, ಸೀಕ್ರೆಟ್ ಮೀಟಿಂಗ್ಗಳೇ ಸಖತ್ ಸದ್ದು ಮಾಡ್ತಿವೆ. ಕಾಂಗ್ರೆಸ್ ಕೋಟೆಯಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಈ ನಡುವೆ ಸಚಿವರ ಭೋಜನಕೂಟ ಕೇವಲ ಊಟಕ್ಕೆ ಸೀಮಿತವೋ ಅಥವಾ ಕುರ್ಚಿಗಾಗಿ ಹಾಕ್ತಿರೋ ದಾಳವೋ ಎಂಬ ಕುತೂಹಲ ಕೆರಳಿಸಿದೆ. ಈ ನಡುವೆ ನಾಯಕರ ಸೀಕ್ರೆಟ್ ಮೀಟಿಂಗ್ಗಳು ಕುತೂಹಲ ಕೆರಳಿಸಿವೆ. ಬಿಕೆ ಹರಿಪ್ರಸಾದ್, ಜಮೀರ್, ಪರಮೇಶ್ವರ್ ಡಿನ್ನರ್ ಹೆಸರಲ್ಲಿ ಒಟ್ಟಿಗೆ ಸೇರಿ ಸಭೆ ನಡೆಸಿದ್ದಾರೆ ಎನ್ನಲಾಗಿದೆ. ಆದರೆ ಈ ಸಭೆ ಬಗ್ಗೆ ನಾಯಕರು ಗುಟ್ಟು ಬಿಟ್ಟುಕೊಡ್ತಿಲ್ಲ. ಸಭೆ ಮಾಡಿದ್ರೆ ತಪ್ಪೇನು ಎಂದಿರೋ ಎಂಬಿ ಪಾಟೀಲ್ ಇದೇ ವೇಳೆ ನನಗೆ ಕೆಪಿಸಿಸಿ ಅಧ್ಯಕ್ಷರಾಗೋಕೆ ಅವಕಾಶ ಬಂದಿತ್ತು ಅನ್ನೋ ಮೂಲಕ ಟವೆಲ್ ಹಾಕಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಲ್ಲಿ 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲ ಅಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಕುರ್ಚಿಗೆ ಟವೆಲ್ ಹಾಕುವ ಪ್ರಯತ್ನಗಳು ಮುಂದುವರಿಯುತ್ತಲೇ ಇವೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಪಟ್ಟದಾಟಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಆದ್ರೆ ಸಿಎಂ ಆಪ್ತರು ಸಿಎಂ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ತೇಲಿಬಿಟ್ಟಿದ್ರು. ಆದ್ರೆ ಇವತ್ತು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಈಗ ನಾನು ಇಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನು ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನು ಬರುತ್ತೆ. ಕಾಂಗ್ರೆಸ್ ಮನೆಯ ಎಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಖರ್ಗೆ ಹೆಸರು ಮುನ್ನೆಲೆಗೆ ತಂದು ಡಿಕೆ ಸಿಎಂ ಆಗೋದನ್ನ ತಪ್ಪಿಸುತ್ತಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಕುಟುಕಿದ್ದಾರೆ. ಇದು ಖರ್ಗೆ ಅವರ ಹೆಸರು ತಂದಿರುವುದಿರಬಹುದು, ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ತಂದಿರೋದಿರ್ಬೋದು. ಇದೆಲ್ಲವೂ ಸಹಿತ ಇವತ್ತೇನೋ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದಾಗಿತ್ತು ಅಂತ. ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಹಪಾಪಿ ಹೊತ್ತೇನಿದೆ. ದೆಹಲಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇರತಕ್ಕಂಥ ಶಾಸಕರುಗಳು ದಂಡಾಗಿ ಅಲ್ಲೂ ಕೂರ್ತಾ ಇದ್ದಾರೆ. ಅವ್ರು ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರನ ಬೆಂಬಲಿತ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಬಿಡಾರನ್ನು ಹೂಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಲ್ಲ. ಒಟ್ಟಾರೆ ಶೀಘ್ರದಲ್ಲೇ ನಾಯಕತ್ವ ಗೊಂದಲ ಬಗೆಹರಿಸ್ತೀವಿ ಅಂತ ಖರ್ಗೆ ಹೇಳಿದ್ರೆ ಹೈಕಮಾಂಡ್ ಕೊಟ್ಟ ಪ್ರಸಾದ ಸ್ವೀಕರಿಸ್ತೀವಿ ಅಂತ ಡಿಕೆ ತಮ್ಮದೇ ಆಟ ಆಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.